ರಾಜ್ಯ ಕಾಂಗ್ರೆಸ್ನಲ್ಲಿ ಕುರ್ಚಿ ಕದನ ಕ್ಲೈಮ್ಯಾಕ್ಸ್ಗೆ ಬಂದು ನಿಂತುಬಿಟ್ಟಿದೆ. ಮೂರು ನಾಯಕರ ಮೂರು ಬಗೆಯ ಕನವರಿಕೆಗಳು. ಸಿದ್ದರಾಮಯ್ಯಗೆ ಸಂಪುಟ ಪುನರ್ರಚನೆ ಚಿಂತೆ, ಡಿಕೆ ಶಿವಕುಮಾರ್ಗೆ ಸಿದ್ದರಾಮಯ್ಯ ಅವರ ಕುರ್ಚಿ ಮೇಲೆ ಕಣ್ಣು, ಸಿಎಂ ಆಗೋ ಚಿಂತೆ, ರಾಹುಲ್ ಗಾಂಧಿಗೆ ಎಸ್ಐಆರ್ ಕರಾಳ ಪೆಟ್ಟಿನ ಚಿಂತೆ. ಮೂರು ನಾಯಕರ ಮೂರು ಚಿಂತೆ ನಡುವೆ ನಾಳೆ ಸಭೆ ತೀವ್ರ ಕುತೂಹಲ ಮೂಡಿಸ್ತಾ ಇದೆ. ನಾಳಿನ ಹೈಕಮಾಂಡ್ ಸಭೆ ಡಿಕೆಶಿ ಬಿಟ್ಟು ಸಿಎಂಗಷ್ಟೇ ಆಹ್ವಾನ ಕೊಟ್ಟಿರೋದ್ರ ಹಿಂದೆ 108 ಲೆಕ್ಕಾಚಾರಗಳಿರಬಹುದು. ಕಾಂಗ್ರೆಸ್ ಪಾಳೆಯದಲ್ಲೇ ಈ 16 ಗಣಿತ ಅಂತಂದ್ರೆ ಲೆಕ್ಕಾಚಾರಗಳು ಆರಂಭ ಆಗ್ತಾ ಇದೆ. ಈ ಮೂರು ನಾಯಕರ ಮೂರು ಚಿಂತೆ, ಸಿದ್ದರಾಮಯ್ಯನವರಿಗೆ ಸಂಪುಟ ಪುನರ್ರಚನೆ ಚಿಂತೆ, ಡಿಕೆ ಶಿವಕುಮಾರ್ ಅವರಿಗೆ ಈ ಚಿಂತೆ ನೋಡಿ ಹಿಂಗೆ. ಎಸ್, ಸಿಎಂಗೆ ನಾಳೆಗೆ ದೆಹಲಿಗೆ ಬರುವಂತೆ ರಾಹುಲ್ ಗಾಂಧಿ ಬುಲಾವ್ ನೀಡಿದ್ದಾರೆ. ರಾಹುಲ್ ಗಾಂಧಿ ಕರೆಯ ಬೆನ್ನಲ್ಲೇ ಡಿಕೆ ಬ್ರದರ್ ಫುಲ್ ಅಲರ್ಟ್ ಆಗಿದ್ದಾರೆ. ನಿನ್ನೆ ತಡರಾತ್ರಿ ಸಹೋದರನೊಟ್ಟಿಗೆ ಡಿಕೆ ಶಿವಕುಮಾರ್ ಮೀಟಿಂಗ್ ಮಾಡಿದ್ದಾರಂತೆ. ಸಿದ್ದರಾಮಯ್ಯ ದೆಹಲಿ ಯಾತ್ರೆ ಬಗ್ಗೆ ಸಹೋದರರು ಚರ್ಚೆ ಮಾಡಿದ್ದಾರೆ. ಇವತ್ತು ತಮಗೂ ಕರೆ ಬರಬಹುದು ಅನ್ನೋ ಕಾತುರತೆಯಲ್ಲಿ ಇದ್ದಾರೆ. ರಾಹುಲ್ ಕಡೆಯಿಂದ ಇವತ್ತು ಬುಲಾವ್ ಬರಬಹುದು ಅನ್ನುವಂತ ಲೆಕ್ಕಾಚಾರದಲ್ಲಿದ್ದಾರೆ. ಡಿಕೆ ಸುರೇಶ್ ಜೊತೆ ಸುದೀರ್ಘ ಮಾತುಕತೆಯನ್ನ ಡಿಸಿಎಂ ನಡೆಸಿದ್ದಾರೆ ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇದೆ. ಮುಂದಿನ ನಡೆಯ ಬಗ್ಗೆ ಡಿಕೆ ಸಹೋದರರು ಸಮಾಲೋಚನೆ ಮಾಡಿದ್ದಾರೆ. ಅಭಿಷೇಕ್ ಇದ್ದಾರೆ ನೇರ ಸಂಪರ್ಕದಲ್ಲಿ. ಅಭಿಷೇಕ್, ಸಿದ್ದರಾಮಯ್ಯ, ಡಿಕೆ ಶಿವಕುಮಾರ್ ಇವರ ನಡುವಿನ ಲೆಕ್ಕಾಚಾರಗಳು, ಅದು ಕುರ್ಚಿ ಕಾಳಗ, ಈಗ ದೆಹಲಿ ಬುಲಾವ್ ಯಾವ ಸ್ವರೂಪಕ್ಕೆ ಹೋಗ್ತಾ ಇದೆ, ರಾಹುಲ್ ಗಾಂಧಿ ಹೇಗೆ ನೋಡ್ತಾ ಇದ್ದಾರೆ, ನಾಳೆಗೆ ಬರ್ಲಿಕ್ಕೆ ಹೇಳಿರುವ ಹಿಂದಿನ ಉದ್ದೇಶ ಏನಿದೆ ಮಾಹಿತಿ ಅಭಿಷೇಕ್? ರಂಜಿತ್, ಮೊದಲನೇದಾಗಿ ಸಿಎಂ ಸಿದ್ದರಾಮಯ್ಯನವರಿಗೆ ಹೈಕಮಾಂಡ್ ಬುಲಾವ್ ನೀಡಿರುವಂತದ್ದು. ನಾಳೆ ದೆಹಲಿಯಲ್ಲಿ ರಾಹುಲ್ ಗಾಂಧಿ ಅವರನ್ನ ಸಿದ್ದರಾಮಯ್ಯನವರು ಭೇಟಿಯಾಗ್ತಾರೆ. ಇದಕ್ಕೆ ಎರಡು ಅರ್ಥಗಳನ್ನು ನಾವು ನೋಡಬೇಕಾಗಿರುವಂತದ್ದು. ಒಂದು ವೇಳೆ ಸಿಎಂ ಕುರ್ಚಿಯ ಬದಲಾವಣೆ ಇಲ್ಲ ಅನ್ನೋದಾದ್ರೆ ಅದನ್ನ ಸ್ಪಷ್ಟವಾಗಿ ಸಿಎಂ ಅವರಿಗೆ ತಿಳಿಸುವಂತ ಸಾಧ್ಯತೆ ಇರುತ್ತೆ. ಮತ್ತೊಂದು ಕಡೆಗೆ ಸಂಪುಟ ಪುನಾರಚನೆ ಆಗುತ್ತೆ, ಒಂದಿಷ್ಟು ಜನರನ್ನ ನೀವು ಕೈ ಬಿಡಬೇಕಾಗುತ್ತೆ, ಇವ್ರನ್ನೆಲ್ಲ ತೆಗೆದುಕೊಳ್ಬೇಕಾಗುತ್ತೆ, ಈ ಲೆಕ್ಕಾಚಾರವನ್ನು ಮಾತನಾಡುವಂತ ಸಾಧ್ಯತೆ ಮೊದಲನೇದಾಗಿ ಇರುವಂತದ್ದು. ಇಲ್ಲಿ ಕೇವಲ ಸಿಎಂ ಸಿದ್ದರಾಮಯ್ಯನವ್ರಿಗೆ ಮಾತ್ರ ಬುಲಾವ್ ಬಂದಿದೆ, ಡಿಕೆ ಶಿವಕುಮಾರ್ ಅವರಿಗೆ ಬಂದಿಲ್ಲ ಅನ್ನೋ ಲೆಕ್ಕಾಚಾರವನ್ನು ನಾವು ಗಮನಿಸಿದ್ರೆ, ಡಿಕೆ ಶಿವಕುಮಾರ್ ಅವರು ಡಿಸಿಎಂ ಆಗಿರೋದ್ರ ಜೊತೆ ಕೆಪಿಸಿಸಿ ಅಧ್ಯಕ್ಷರು ಆಗಿದ್ದಾರೆ. ಇವರ ಮಾತನ್ನ ಕೇಳಬೇಕಾದಂತ ಅನಿವಾರ್ಯತೆ ಹೈಕಮಾಂಡ್ ಇರುವಂತದ್ದು. ಯಾಕಂದ್ರೆ ಸಂಪುಟ ಪುನಾರಚನೆ ಆಗಬೇಕು ಅಥವಾ ಅದರಲ್ಲಿ ಯಾವ್ದಾದ್ರು ಚೇಂಜಸ್ ಆಗಬೇಕು ಅಂದ್ರೆ ಪಕ್ಷದ ಅಧ್ಯಕ್ಷರ ಮಾತನ್ನ ಕೂಡ ಕೇಳಬೇಕಾಗುತ್ತೆ. ಮತ್ತೊಂದು ಪೊಸಿಷನ್ ನೋಡಬೇಕಾಗಿರುವಂತದ್ದು ಡಿಸಿಎಂ ಆಗಿದ್ದಾರೆ. ಡಿಸಿಎಂ ಆಗಿರೋದ್ರಿಂದ ಸ್ವಾಭಾವಿಕವಾಗಿ ತಾರು ಸಿಎಂ ಆಗಬೇಕು ಅಂತ ಇವತ್ತಿಗೂ ಕೂಡ ಕಾಯ್ತಿರುವಂತದ್ದು. ಆದ್ರೆ ಬಹಿರಂಗವಾಗಿ ಎಲ್ಲಿಯೂ ಕೂಡ ಸಿದ್ದರಾಮಯ್ಯನವರಾಗ್ಲಿ ಡಿಕೆ ಶಿವಕುಮಾರ್ ಅವರಾಗ್ಲಿ ಇಬ್ರು ಕೂಡ ನಾನು ಕುರ್ಚಿಯನ್ನ ಬಿಟ್ಕೊಡ್ತೇನೆ, ಡಿಕೆ ಶಿವಕುಮಾರ್ ಕುರ್ಚಿಯನ್ನ ಏರ್ತಾರೆ ಅನ್ನೊಂದು ರೀತಿ ಹೇಳಿಲ್ಲ. ಎಲ್ಲೂ ಕೂಡ ನಮ್ಮಿಬ್ಬರ ನಡುವೆ ಗೊಂದಲ ಇದೆ ಅಂತ ತೋರಿಸಿಕೊಂಡಿಲ್ಲ. ಈ ಕಾರಣದಿಂದಾಗಿ ಮೊದಲನೇದಾಗಿ ಸಿಎಂ ರವರ ಗಮನಕ್ಕೆ ತರಲಾಗುತ್ತೆ, ಸಿಎಂ ರವರನ್ನ ಮಾತನಾಡಿಸಲಾಗುತ್ತೆ. ಅದಾದ ನಂತರ ಅವರ ಅಭಿಪ್ರಾಯವನ್ನ ಸಂಗ್ರಹ ಮಾಡಿ ಅವರಿಗೆ ಏನಾದರೂ ಸೂಚನೆ ಕೊಡುವಂತದ್ದಿದ್ರೆ ಕೊಟ್ಟು ಅವರನ್ನ ಕಳಿಸುವಂತ ಸಾಧ್ಯತೆ ಇರುವಂತದ್ದು. ಎರಡನೇದಾಗಿ ಡಿಸಿಎಂ ಡಿಕೆ ಶಿವಕುಮಾರ್ ಅವ್ರಿಗೂ ಕೂಡ ಪಕ್ಷದ ಹೈಕಮಾಂಡ್ ನಿಂದ ಬುಲಾವ್ ಬರುತ್ತೆ ಅನ್ನೋದು ಲೆಕ್ಕಾಚಾರ ಈಗಾಗಲೇ ಇರುವಂತದ್ದು. ಇದೇ ಕಾರಣದಿಂದಾಗಿ ಡಿಕೆ ಸುರೇಶ್ ಹಾಗೂ ಡಿಕೆ ಶಿವಕುಮಾರ್ ಅವರು ನಿನ್ನೆ ತಡರಾತ್ರಿ ಮಾತನಾಡಿದ್ದಾರೆ. ಯಾವಾಗ ಮಾಧ್ಯಮಗಳಾಗಿರಬಹುದು ಅವರ ಸೋರ್ಸ್ಗಳಲ್ಲೂ ಕೂಡ ಸಿದ್ದರಾಮಯ್ಯನವರಿಗೆ ಕರೆ ಬಂದಿದೆ ಅಂತ ಗೊತ್ತಾಯ್ತು. ಒಂದು ವೇಳೆ ನಮಗೆ ಕರೆ ಬಂದ್ರೆ ಏನೆಲ್ಲ ಪಾಯಿಂಟ್ ಗಳನ್ನ ಡಿಸ್ಕಸ್ ಮಾಡಬೇಕಾಗುತ್ತೆ, ಯಾವ ಡಿಮಾಂಡ್ ಅನ್ನ ಇಡಬೇಕಾಗುತ್ತೆ, ಯಾರ ಹೆಸರನ್ನ ಸೂಚಿಸಬೇಕಾಗುತ್ತೆ, ಯಾವ ಕಾರಣಕ್ಕೆ ಯಾರ ಪ್ರೋಸ್ ಅಂಡ್ ಕಾನ್ಸ್ ಅನ್ನು ನಾವು ತಿಳಿಸಬೇಕಾಗುತ್ತೆ ಅನ್ನೋದು ಮಾತುಕತೆ ನಡೆಸಿರುವಂತಹ ಸಾಧ್ಯತೆ ದಟ್ಟವಾಗಿರುವಂತದ್ದು. ಇನ್ನುಳಿದಂತೆ ಮೂರನೇದು, ಈಗ ಕಾಂಗ್ರೆಸ್ ಪಕ್ಷ ಪೂರ್ಣ ಪ್ರಮಾಣದಲ್ಲಿ ಒಂದು ವಿಚಾರದ ಮೇಲೆ, ಒಂದು ವಿವಾದದ ಮೇಲೆ ಕಣ್ಣಿಟ್ಟಿರುವಂತದ್ದು ಅಂದ್ರೆ ಎಸ್ಐಆರ್ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ನಿಂದ 5 ರಾಜ್ಯಗಳಲ್ಲಿ ಯಾವ ರೀತಿ ಕಾಂಗ್ರೆಸ್ ಪಕ್ಷಕ್ಕೆ ಮೋಸ ಆಗಿದೆ. ಇದು ನಾನಾ ಹಂತಗಳಲ್ಲಿ ಕಾಂಗ್ರೆಸ್ನ ಬೇರೆ ಬೇರೆ ಲೆವೆಲ್ ಅಲ್ಲಿ ಇರುವಂತಹ ಲೀಡರ್ಗಳು ಹೇಳ್ಕೊಂಡ್ ಬಂದಿರುವಂತದ್ದು. ಎಸ್ಐಆರ್ ನಿಂದ ಯಾವ ರೀತಿ ಕಾಂಗ್ರೆಸ್ ಆಗಿರ್ಬೋದು, ಅಹಿಂದ ಆಗಿರ್ಬೋದು, ಅಂದ್ರೆ ಕಾಂಗ್ರೆಸ್ಗೆ ಅತ್ಯಂತ ಹೆಚ್ಚಿನ ಮತದಾರರಿರುವಂತದ್ದು ಮುಸಲ್ಮಾನರಿರ್ಬೋದು, ಅಹಿಂದ ಇರ್ಬೋದು, SC ST ಗಳಿರ್ಬೋದು, ಈ ವೋಟ್ಗಳನ್ನ ಯಾವ ರೀತಿ ಬಿಜೆಪಿ ಚುನಾವಣಾ ಆಯೋಗವನ್ನ ಬಳಸಿಕೊಂಡು ಡಿಲೀಟ್ ಮಾಡ್ತಾ ಇದೆ, ಪರೋಕ್ಷವಾಗಿ ಕಾಂಗ್ರೆಸ್ಗೆ ಯಾವ ರೀತಿ ಸಮಸ್ಯೆ ಮಾಡ್ತಿದೆ, ಈ ವಿಚಾರವನ್ನ ಕೂಡ ಮಾತನಾಡುವಂತ ಸಾಧ್ಯತೆ ಇರೋದ್ರಿಂದ ಇದೇ ಕಾರಣಕ್ಕೆ ಹೈಕಮಾಂಡ್ ಸಿದ್ದರಾಮಯ್ಯ ಅವರಿಗೆ ಬುಲಾವ್ ಕೊಟ್ಟಿದೆ ಅಥವಾ ಡಿಕೆ ಶಿವಕುಮಾರ್ ಅವರಿಗೆ ಬುಲಾವ್ ಕೊಟ್ಟಿಲ್ಲ ಅಂತ ಹೇಳೋದಕ್ಕಿಂತ ಹೆಚ್ಚಾಗಿ ಇದನ್ನು ಯಾವ ರೀತಿ ನಿಭಾಯಿಸ್ತಾರೆ ಈ ನಾಯಕರು ಅನ್ನೋದನ್ನ ಕಾದು ನೋಡಬೇಕಾಗಿರುವಂತದ್ದು. ಎಸ್ ಅಭಿಷೇಕ್, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ. ರಾಜ್ಯ ಕಾಂಗ್ರೆಸ್ನಲ್ಲಿ ಕುರ್ಚಿ ಕದನ ಕ್ಲೈಮ್ಯಾಕ್ಸ್ಗೆ ಬಂದು ನಿಂತುಬಿಟ್ಟಿದೆ. ಮೂರು ನಾಯಕರ ಮೂರು ಬಗೆಯ ಕನವರಿಕೆಗಳು. ಸಿದ್ದರಾಮಯ್ಯಗೆ ಸಂಪುಟ ಪುನರ್ರಚನೆ ಚಿಂತೆ, ಡಿಕೆ ಶಿವಕುಮಾರ್ಗೆ ಸಿದ್ದರಾಮಯ್ಯ ಅವರ ಕುರ್ಚಿ ಮೇಲೆ ಕಣ್ಣು, ಸಿಎಂ ಆಗೋ ಚಿಂತೆ, ರಾಹುಲ್ ಗಾಂಧಿಗೆ ಎಸ್ಐಆರ್ ಕರಾಳ ಪೆಟ್ಟಿನ ಚಿಂತೆ. ಮೂರು ನಾಯಕರ ಮೂರು ಚಿಂತೆ ನಡುವೆ ನಾಳೆ ಸಭೆ ತೀವ್ರ ಕುತೂಹಲ ಮೂಡಿಸ್ತಾ ಇದೆ. ನಾಳಿನ ಹೈಕಮಾಂಡ್ ಸಭೆ ಡಿಕೆಶಿ ಬಿಟ್ಟು ಸಿಎಂಗಷ್ಟೇ ಆಹ್ವಾನ ಕೊಟ್ಟಿರೋದ್ರ ಹಿಂದೆ 108 ಲೆಕ್ಕಾಚಾರಗಳಿರಬಹುದು. ಕಾಂಗ್ರೆಸ್ ಪಾಳೆಯದಲ್ಲೇ ಈ 16 ಗಣಿತ
ಗಣಿತ ಅಂತಂದ್ರೆ ಲೆಕ್ಕಾಚಾರಗಳು ಆರಂಭ ಆಗ್ತಾ ಇದೆ. ಈ ಮೂರು ನಾಯಕರ ಮೂರು ಚಿಂತೆ, ಸಿದ್ದರಾಮಯ್ಯನವರಿಗೆ ಸಂಪುಟ ಪುನರ್ರಚನೆ ಚಿಂತೆ, ಡಿ ಕೆ ಶಿವಕುಮಾರ್ ಅವರಿಗೆ ಈ ಚಿಂತೆ ನೋಡಿ ಹಿಂಗೆ. ಎಸ್, ಸಿಎಂಗೆ ನಾಳೆಗೆ ದೆಹಲಿಗೆ ಬರುವಂತೆ ರಾಹುಲ್ ಗಾಂಧಿ ಬುಲಾವ್ ನೀಡಿದ್ದಾರೆ. ರಾಹುಲ್ ಗಾಂಧಿ ಕರೆಯ ಬೆನ್ನಲ್ಲೇ ಡಿಕೆ ಬ್ರದರ್ ಫುಲ್ ಅಲರ್ಟ್ ಆಗಿದ್ದಾರೆ. ನಿನ್ನೆ ತಡರಾತ್ರಿ ಸಹೋದರನೊಟ್ಟಿಗೆ ಡಿಕೆ ಶಿವಕುಮಾರ್ ಮೀಟಿಂಗ್ ಮಾಡಿದ್ದಾರಂತೆ. ಸಿದ್ದರಾಮಯ್ಯ ದೆಹಲಿ ಯಾತ್ರೆ ಬಗ್ಗೆ ಸಹೋದರರು ಚರ್ಚೆ ಮಾಡಿದ್ದಾರೆ. ಇವತ್ತು ತಮಗೂ ಕರೆ ಬರಬಹುದು ಅನ್ನೋ ಕಾತುರತೆಯಲ್ಲಿ ಇದ್ದಾರೆ. ರಾಹುಲ್ ಕಡೆಯಿಂದ ಇವತ್ತು ಬುಲಾವ್ ಬರಬಹುದು ಅನ್ನುವಂತ ಲೆಕ್ಕಾಚಾರದಲ್ಲಿದ್ದಾರೆ. ಡಿಕೆ ಸುರೇಶ್ ಜೊತೆ ಸುದೀರ್ಘ ಮಾತುಕತೆಯನ್ನ ಡಿಸಿಎಂ ನಡೆಸಿದ್ದಾರೆ ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇದೆ. ಮುಂದಿನ ನಡೆಯ ಬಗ್ಗೆ ಡಿಕೆ ಸಹೋದರರು ಸಮಾಲೋಚನೆ ಮಾಡಿದ್ದಾರೆ. ಅಭಿಷೇಕ್ ಇದ್ದಾರೆ ನೇರ ಸಂಪರ್ಕದಲ್ಲಿ. ಅಭಿಷೇಕ್, ಸಿದ್ದರಾಮಯ್ಯ, ಡಿಕೆ ಶಿವಕುಮಾರ್ ಇವರ ನಡುವಿನ ಲೆಕ್ಕಾಚಾರಗಳು, ಅದು ಕುರ್ಚಿ ಕಾಳಗ, ಈಗ ದೆಹಲಿ ಬುಲಾವ್ ಯಾವ ಸ್ವರೂಪಕ್ಕೆ ಹೋಗ್ತಾ ಇದೆ, ರಾಹುಲ್ ಗಾಂಧಿ ಹೇಗೆ ನೋಡ್ತಾ ಇದ್ದಾರೆ, ನಾಳೆಗೆ ಬರ್ಲಿಕ್ಕೆ ಹೇಳಿರುವ ಹಿಂದಿನ ಉದ್ದೇಶ ಏನು, ಏನಿದೆ ಮಾಹಿತಿ ಅಭಿಷೇಕ್? ರಂಜಿತ್, ಮೊದಲನೇದಾಗಿ ಸಿಎಂ ಸಿದ್ದರಾಮಯ್ಯನವರಿಗೆ ಹೈಕಮಾಂಡ್ ಬುಲಾವ್ ನೀಡಿರುವಂತದ್ದು ನಾಳೆ ದೆಹಲಿಯಲ್ಲಿ ರಾಹುಲ್ ಗಾಂಧಿ ಅವರನ್ನ ಸಿದ್ದರಾಮಯ್ಯನವರು ಭೇಟಿಯಾಗ್ತಾರೆ. ಇದಕ್ಕೆ ಎರಡು ಅರ್ಥಗಳನ್ನು ನಾವು ನೋಡಬೇಕಾಗಿರುವಂತದ್ದು. ಒಂದು ವೇಳೆ ಸಿಎಂ ಕುರ್ಚಿಯ ಬದಲಾವಣೆ ಇಲ್ಲ ಅನ್ನೋದಾದ್ರೆ ಅದನ್ನ ಸ್ಪಷ್ಟವಾಗಿ ಸಿಎಂ ಅವರಿಗೆ ತಿಳಿಸುವಂತ ಸಾಧ್ಯತೆ ಇರುತ್ತೆ. ಮತ್ತೊಂದು ಕಡೆಗೆ ಸಂಪುಟ ಪುನಾರಚನೆ ಆಗುತ್ತೆ, ಒಂದಿಷ್ಟು ಜನರನ್ನ ನೀವು ಕೈ ಬಿಡಬೇಕಾಗುತ್ತೆ, ಇವ್ರನ್ನೆಲ್ಲ ತೆಗೆದುಕೊಳ್ಬೇಕಾಗುತ್ತೆ, ಈ ಲೆಕ್ಕಾಚಾರವನ್ನು ಮಾತನಾಡುವಂತ ಸಾಧ್ಯತೆ ಮೊದಲನೇದಾಗಿ ಇರುವಂತದ್ದು. ಇಲ್ಲಿ ಕೇವಲ ಸಿಎಂ ಸಿದ್ದರಾಮಯ್ಯನವ್ರಿಗೆ ಮಾತ್ರ ಬುಲಾವ್ ಬಂದಿದೆ, ಡಿಕೆ ಶಿವಕುಮಾರ್ ಅವರಿಗೆ ಬಂದಿಲ್ಲ ಅನ್ನೋ ಲೆಕ್ಕಾಚಾರವನ್ನು ನಾವು ಗಮನಿಸಿದ್ರೆ, ಡಿಕೆ ಶಿವಕುಮಾರ್ ಅವರು ಡಿಸಿಎಂ ಆಗಿರೋದ್ರ ಜೊತೆ ಕೆಪಿಸಿಸಿ ಅಧ್ಯಕ್ಷರಾಗಿದ್ದಾರೆ. ಇವರ ಮಾತನ್ನ ಕೇಳಬೇಕಾದಂತ ಅನಿವಾರ್ಯತೆ ಹೈಕಮಾಂಡ್ ಇರುವಂತದ್ದು. ಯಾಕಂದ್ರೆ ಸಂಪುಟ ಪುನಾರಚನೆ ಆಗಬೇಕು ಅಥವಾ ಅದರಲ್ಲಿ ಯಾವ್ದಾದ್ರು ಚೇಂಜಸ್ ಆಗಬೇಕು ಅಂದ್ರೆ ಪಕ್ಷದ ಅಧ್ಯಕ್ಷರ ಮಾತನ್ನ ಕೂಡ ಕೇಳಬೇಕಾಗುತ್ತೆ. ಮತ್ತೊಂದು ಪೊಸಿಷನ್ ನೋಡಬೇಕಾಗಿರುವಂತದ್ದು ಡಿಸಿಎಂ ಆಗಿದ್ದಾರೆ. ಡಿಸಿಎಂ ಆಗಿರೋದ್ರಿಂದ ಸ್ವಾಭಾವಿಕವಾಗಿ ತಾನು ಸಿಎಂ ಆಗಬೇಕು ಅಂತ ಇವತ್ತಿಗೂ ಕೂಡ ಕಾಯ್ತಿರುವಂತದ್ದು. ಆದ್ರೆ ಬಹಿರಂಗವಾಗಿ ಎಲ್ಲಿಯೂ ಕೂಡ ಸಿದ್ದರಾಮಯ್ಯನವರಾಗ್ಲಿ ಡಿಕೆ ಶಿವಕುಮಾರ್ ಅವರಾಗ್ಲಿ ಇಬ್ರು ಕೂಡ ನಾನು ಕುರ್ಚಿಯನ್ನ ಬಿಟ್ಕೊಡ್ತೇನೆ, ಡಿಕೆ ಶಿವಕುಮಾರ್ ಕುರ್ಚಿಯನ್ನ ಏರ್ತಾರೆ ಅನ್ನೊಂದು ರೀತಿ ಹೇಳಿಲ್ಲ. ಎಲ್ಲೂ ಕೂಡ ನಮ್ಮಿಬ್ಬರ ನಡುವೆ ಗೊಂದಲ ಇದೆ ಅಂತ ತೋರಿಸಿಕೊಂಡಿಲ್ಲ. ಈ ಕಾರಣದಿಂದಾಗಿ ಮೊದಲನೇದಾಗಿ ಸಿಎಂ ರವರ ಗಮನಕ್ಕೆ ತರಲಾಗುತ್ತೆ, ಸಿಎಂ ರವರನ್ನ ಮಾತನಾಡಿಸಲಾಗುತ್ತೆ. ಅದಾದ ನಂತರ ಅವರ ಅಭಿಪ್ರಾಯವನ್ನ ಸಂಗ್ರಹ ಮಾಡಿ ಅವರಿಗೆ ಏನಾದರೂ ಸೂಚನೆ ಕೊಡುವಂತದ್ದಿದ್ರೆ ಕೊಟ್ಟು ಅವರನ್ನ ಕಳಿಸುವಂತ ಸಾಧ್ಯತೆ ಇರುವಂತದ್ದು. ಎರಡನೇದಾಗಿ ಡಿಸಿಎಂ ಡಿಕೆ ಶಿವಕುಮಾರ್ ಅವ್ರಿಗೂ ಕೂಡ ಪಕ್ಷದ ಹೈಕಮಾಂಡ್ ನಿಂದ ಬುಲಾವ್ ಬರುತ್ತೆ ಅನ್ನೋದು ಲೆಕ್ಕಾಚಾರ ಈಗಾಗಲೇ ಇರುವಂತದ್ದು. ಇದೇ ಕಾರಣದಿಂದಾಗಿ ಡಿಕೆ ಸುರೇಶ್ ಹಾಗೂ ಡಿಕೆ ಶಿವಕುಮಾರ್ ಅವರು ನಿನ್ನೆ ತಡರಾತ್ರಿ ಮಾತನಾಡಿದ್ದಾರೆ. ಯಾವಾಗ ಮಾಧ್ಯಮಗಳಾಗಿರಬಹುದು ಅವರ ಸೋರ್ಸ್ಗಳಲ್ಲೂ ಕೂಡ ಸಿದ್ದರಾಮಯ್ಯನವರಿಗೆ ಕರೆ ಬಂದಿದೆ ಅಂತ ಗೊತ್ತಾಯ್ತು. ಒಂದು ವೇಳೆ ನಮಗೆ ಕರೆ ಬಂದ್ರೆ ಏನೆಲ್ಲ ಪಾಯಿಂಟ್ ಗಳನ್ನ ಡಿಸ್ಕಸ್ ಮಾಡಬೇಕಾಗುತ್ತೆ, ಯಾವ ಡಿಮಾಂಡ್ ಅನ್ನ ಇಡಬೇಕಾಗುತ್ತೆ, ಯಾರ ಹೆಸರನ್ನ ಸೂಚಿಸಬೇಕಾಗುತ್ತೆ, ಯಾವ ಕಾರಣಕ್ಕೆ ಯಾರ ಪ್ರೋಸ್ ಅಂಡ್ ಕಾನ್ಸ್ ಅನ್ನು ನಾವು ತಿಳಿಸಬೇಕಾಗುತ್ತೆ ಅನ್ನೋದು ಮಾತುಕತೆ ನಡೆಸಿರುವಂತಹ ಸಾಧ್ಯತೆ ದಟ್ಟವಾಗಿರುವಂತದ್ದು. ಇನ್ನುಳಿದಂತೆ ಮೂರನೇದು, ಈಗ ಕಾಂಗ್ರೆಸ್ ಪಕ್ಷ ಪೂರ್ಣ ಪ್ರಮಾಣದಲ್ಲಿ ಒಂದು ವಿಚಾರದ ಮೇಲೆ, ಒಂದು ವಿವಾದದ ಮೇಲೆ ಕಣ್ಣಿಟ್ಟಿರುವಂತದ್ದು ಅಂದ್ರೆ ಎಸ್ಐಆರ್ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ನಿಂದ 5 ರಾಜ್ಯಗಳಲ್ಲಿ ಯಾವ ರೀತಿ ಕಾಂಗ್ರೆಸ್ ಪಕ್ಷಕ್ಕೆ ಮೋಸ ಆಗಿದೆ. ಇದು ನಾನಾ ಹಂತಗಳಲ್ಲಿ ಕಾಂಗ್ರೆಸ್ನ ಬೇರೆ ಬೇರೆ ಲೆವೆಲ್ ಅಲ್ಲಿ ಇರುವಂತಹ ಲೀಡರ್ಗಳು ಹೇಳ್ಕೊಂಡ್ ಬಂದಿರುವಂತದ್ದು. ಎಸ್ಐಆರ್ ನಿಂದ ಯಾವ ರೀತಿ ಕಾಂಗ್ರೆಸ್ ಆಗಿರ್ಬೋದು, ಅಹಿಂದ ಆಗಿರ್ಬೋದು, ಅಂದ್ರೆ ಕಾಂಗ್ರೆಸ್ಗೆ ಅತ್ಯಂತ ಹೆಚ್ಚಿನ ಮತದಾರರಿರುವಂತದ್ದು ಮುಸಲ್ಮಾನರಿರ್ಬೋದು, ಅಹಿಂದ ಇರ್ಬೋದು, SC ST ಗಳಿರ್ಬೋದು, ಈ ವೋಟ್ಗಳನ್ನ ಯಾವ ರೀತಿ ಬಿಜೆಪಿ ಚುನಾವಣಾ ಆಯೋಗವನ್ನ ಬಳಸಿಕೊಂಡು ಡಿಲೀಟ್ ಮಾಡ್ತಾ ಇದೆ, ಪರೋಕ್ಷವಾಗಿ ಕಾಂಗ್ರೆಸ್ಗೆ ಯಾವ ರೀತಿ ಸಮಸ್ಯೆ ಮಾಡ್ತಿದೆ, ಈ ವಿಚಾರವನ್ನ ಕೂಡ ಮಾತನಾಡುವಂತ ಸಾಧ್ಯತೆ ಇರೋದ್ರಿಂದ ಇದೇ ಕಾರಣಕ್ಕೆ ಹೈಕಮಾಂಡ್ ಸಿದ್ದರಾಮಯ್ಯ ಅವರಿಗೆ ಬುಲಾವ್ ಕೊಟ್ಟಿದೆ ಅಥವಾ ಡಿಕೆ ಶಿವಕುಮಾರ್ ಅವರಿಗೆ ಬುಲಾವ್ ಕೊಟ್ಟಿಲ್ಲ ಅಂತ ಹೇಳೋದಕ್ಕಿಂತ ಹೆಚ್ಚಾಗಿ ಇದನ್ನು ಯಾವ ರೀತಿ ನಿಭಾಯಿಸ್ತಾರೆ ಈ ನಾಯಕರು ಅನ್ನೋದನ್ನ ಕಾದು ನೋಡಬೇಕಾಗಿರುವಂತದ್ದು. ಎಸ್ ಅಭಿಷೇಕ್, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ.